ಹಲೋ ಎವ್ರಿವನ್. ನಿಮ್ಮ ಎಸ್ಟಾಬ್ಲಿಷ್ಮೆಂಟ್ದು ESI ಅಥವಾ PF ರಿಜಿಸ್ಟ್ರೇಷನ್ ಹೇಗೆ ಮಾಡೋದು ಅಂತ ನಾನು ಈಗ ಹೇಳ್ಕೊಡ್ತೀನಿ. ನಿಮ್ಮ ಸರ್ಚ್ ಇಂಜಿನಲ್ಲಿ ಶ್ರಮ ಸುವಿಧಾ ರಿಜಿಸ್ಟ್ರೇಷನ್ ಅಂತ ಟೈಪ್ ಮಾಡಬೇಕು. ಅದು ಟೈಪ್ ಮಾಡಿದರೆ ಈ ಥರ ಬರುತ್ತೆ, ರಿಜಿಸ್ಟ್ರೇಷನ್ ಆಫ್ ಲೇಬರ್ ಲಾಸ್ ಆ್ಯಕ್ಟ್ ಶ್ರಮ ಸುವಿಧಾ ಪೋರ್ಟಲಲ್ಲಿ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿದರೆ ಈ ಥರ ವೆಬ್ಸೈಟ್, ಗೌರ್ಮೆಂಟ್ ವೆಬ್ಸೈಟ್ ಬರ್ತದೆ. ಇಲ್ಲಿ ರಿಜಿಸ್ಟ್ರೇಷನ್ ಮೇಲೆ ರಿಜಿಸ್ಟ್ರೇಷನ್ ಅಂಡರ್ ESI PF ಅನ್ನು ಕ್ಲಿಕ್ ಮಾಡಬೇಕು. ಆ ಥರ ಕ್ಲಿಕ್ ಮಾಡಾದ್ಮೇಲೆ ಈ ಥರ ಒಂದು ಹೋಮ್ ಪೇಜ್ ಬರುತ್ತೆ. ಇದರಲ್ಲಿ ನಿಮ್ಮದು ಫಸ್ಟ್ ಟೈಮ್ ಇರೋದ್ರಿಂದ ಫಸ್ಟು ಯೂಸರ್ ID ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಕು. ಸೈನ್ ಅಪ್ ಪ್ರೊಸೆಸ್ಗೆ ಹೋಗಬೇಕು. ಸೈನ್ ಅಪ್ನಲ್ಲಿ ನಿಮ್ಮದು ಕಂಪ್ನಿ ನೇಮು ಇಲ್ಲ ಅಂದರೆ ನಿಮ್ಮ ಪ್ರೊಪ್ರೈಟರ್ ನೇಮು ಏನಾದರೂ ಕೊಡ್ಬೋದು. ಒಂದು ಇಮೇಲ್ ID ಬೇಕು ಕಂಪಲ್ಸರಿ, ಯೂಸರ್ ಕರೆಕ್ಟ್ ಇರಬೇಕು. ನೆಕ್ಸ್ಟ್ ಮೊಬೈಲ್ ನಂಬರು, ಅದು ಆದಮೇಲೆ ಸೈನ್ ಅಪ್ ಅಂತ ಕೊಡಬೇಕು. ಇಲ್ಲಿ ಬರುತ್ತೆ ಮೆಸೇಜ್, ಸೈನ್ ಅಪ್ ವೆರಿಫಿಕೇಶನ್ ಲಿಂಕ್ ಹ್ಯಾಸ್ ಬಿನ್ ಸೆಂಟ್ ಟು ಇಮೇಲ್ ID, ಪ್ಲೀಸ್ ಎಸೆಸ್ ಯುವರ್ ಇಮೇಲ್ ID ಅಂತ ಬರುತ್ತೆ. ಅಲ್ಲಿ ಇಮೇಲ್ ID ಹೋಗಿ ಚೆಕ್ ಮಾಡಬೇಕು. ಇಲ್ಲಿ ಬಂದಿದೆ ನೋಡಿ, ನೋ ರಿಪ್ಲೈ ಶರ್ಮಾ ಸುವಿಧಾ ಪೋರ್ಟಲ್ ಅಂತ. ಇದನ್ನು ಓಪನ್ ಮಾಡಬೇಕು. ಓಪನ್ ಮಾಡಿ ಆದಮೇಲೆ ಇಲ್ಲಿ ಕ್ಲಿಕ್ ಕೇರ್ ಅಂತ ಇದೆ. ಅದು ಕ್ಲಿಕ್ ಕೇರ್ ಆದಮೇಲೆ ವೆರಿಫಿಕೇಶನ್ ಕೋಡನ್ನು ಇಲ್ಲಿ ಟೈಪ್ ಮಾಡಬೇಕಿತ್ತು, 011639. ಜನರೇಟ್ OTP ಸೆಂಟ್ ಟು ಯುವರ್ ಮೊಬೈಲ್ ನಂಬರ್ ಅಥವಾ ಈ ಇಮೇಲ್ ID ಗಾದರೂ ಬಂದಿರುತ್ತೆ. ಇಲ್ಲಿ OTP ಬಂದಿದೆ. (8234) ವೆರಿಫೈ OTP. ಅದು OTP ಆದಮೇಲೆ ನೀವು ಎಸ್ಟಾಬ್ಲಿಷ್ಮೆಂಟ್ ನೇಮನ್ನು ಇಲ್ಲಿ ನಿಮ್ಗೆ ಯಾವ ಥರ ಬೇಕಲ್ಲ ಆ ಥರ ಇಟ್ಕೋಬೋದು. ಅದು ಅವೈಲಬಲ್ ಇತ್ತು ಅಂತ ಹೇಳಿದರೆ ಬರುತ್ತೆ. ಇಲ್ಲಿ ಒಂದು ನಿಮ್ಮದು ಪಾಸ್ವರ್ಡನ್ನು ಸೆಟ್ ಮಾಡಬೇಕು. ಪಾಸ್ವರ್ಡಲ್ಲಿ ಯಾವ ಥರ ಇರಬೇಕಂತ ಇದೆ. 1 to ನಂಬರ್ ಇರ್ಬೋದು, ಕ್ಯಾಪಿಟಲ್ ಲೆಟರ್ ಇರ್ಬೋದು, ಸ್ಮಾಲ್ ಲೆಟರ್ ಇರ್ಬೋದು. ಇದನ್ನು ಕನ್ಫರ್ಮ್ ಮಾಡ್ಕೋಬೇಕು. ಇದನ್ನು ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿ ಆದಮೇಲೆ ಥ್ಯಾಂಕ್ ಯು ಫಾರ್ ರಿಜಿಸ್ಟ್ರೇಷನ್ ಶರ್ಮಾ ಸುವಿಧಾ ಪೋರ್ಟಲ್, ಪ್ಲೀಸ್ ಲಾಗಿನ್ ಟು ಸ್ಟಾರ್ಟ್ ಯೂಸಿಂಗ್ ಆಪ್ಷನ್ಸ್ ಅವೈಲಬಲ್ ಎಟ್ ಪೋರ್ಟಲ್ ಅಂತ ಬರುತ್ತೆ. ಅದಾದಮೇಲೆ ನೀವು ಈಗ ಯೂಸರ್ ID ಏನು ಕೊಟ್ಟಿರ್ತೀರಲ್ಲ ಅದನ್ನೇ ಹಾಕಿ ಇಲ್ಲಿ ಲಾಗಿನ್ ಆಗಬೇಕು. ಲಾಗಿನ್ ಆದಮೇಲೆ ಈ ಥರ ಪೋರ್ಟಲ್ನಲ್ಲಿ ಬರುತ್ತೆ. ಇಲ್ಲಿ ನಿಮ್ಮದು ಟ್ಯಾಬ್ ಇದೆ, ರಿಜಿಸ್ಟ್ರೇಷನ್ ಅಂತ. ರಿಜಿಸ್ಟ್ರೇಷನ್ ಅಂಡರ್ EPF ಆ್ಯಂಡ್ ESI ಅಂತ ಇದೆ. ಇದನ್ನು ಕ್ಲಿಕ್ ಮಾಡಬೇಕು. ಇದು ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ಬರ್ತದೆ ಅಪ್ಲೈ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಅಂತ ಟ್ಯಾಬ್. ಇದನ್ನ ಕ್ಲಿಕ್ ಮಾಡಬೇಕು. ಇಲ್ಲಿ 2 ಆ್ಯಕ್ಟ್ ಬರ್ತವೆ, ಇಲ್ಲಿ ESI ಮತ್ತು PF. ಇನ್ ಕೇಸ್ ನೀವು PF ಅಷ್ಟೇ ರಿಜಿಸ್ಟ್ರೇಷನ್ ಮಾಡೋದಿತ್ತಂದರೆ ಇದನ್ನು ಟಿಕ್ ಮಾಡಬಾರ್ದು. ಇಲ್ಲ 2 ESI ಮತ್ತು PF ಬೇಕಂತ ಹೇಳಿದರೆ ಎರಡನ್ನೂ ಕ್ಲಿಕ್ ಮಾಡಬೇಕು. ನೀವು ಸಪೋಸ್ ಒಂದೇ ಕ್ಲಿಕ್ ಮಾಡಿದರೆ ಅದಕ್ಕೆ ರಿಲೇಟೆಡ್ ಅಷ್ಟೇ ಕಾಲಮ್ಸ್ ಅಷ್ಟೇ ತುಂಬೋದು ಬರುತ್ತೆ. ನಾನು ಈಗ 2 ಹೇಳ್ತಾ ಇದ್ದೀನಿ. ಇಲ್ಲಿ ಸಬ್ಮಿಟ್ ಮಾಡಿದರೆ ಇಲ್ಲಿ ಎಸ್ಟಾಬ್ಲಿಷ್ಮೆಂಟ್ ನೇಮ್ ಹಾಕಬೇಕು. ಇನ್ ಕೇಸ್ ನಿಮ್ಮದು ಕಂಪ್ನಿ ಇತ್ತು ಅಂದರೆ ಹ್ಯಾಸ್ ಪರ್ ಕಂಪ್ನಿ ನೇಮ್ ಹಾಕಬೇಕು, ಮತ್ತು ಅದರದ್ದು ಪ್ಯಾನು ಇದಕ್ಕೆ ಮ್ಯಾಚ್ ಆಗಬೇಕು. ನಾನಿದು ಪ್ರೊಪ್ರೈಟರ್ಶಿಪ್ ಮಾಡ್ತಾ ಇರೋದ್ರಿಂದ ಈ ನೇಮು ನಿಮ್ಮದು ಕಂಪ್ನಿ ನೇಮು ಮತ್ತು ಪ್ಯಾನ್ ಮ್ಯಾಚ್ ಆಗಿಲ್ಲದ್ರೂ ನಡೀತದೆ. ಸೊ ಇಲ್ಲಿ ಪ್ರೊಪ್ರೈಟರ್ಶಿಪ್ದು ಇಲ್ಲ ಕಂಪ್ನಿದು ಯಾವುದಂತ ಸೆಲೆಕ್ಷನ್ ಬರುತ್ತೆ, ಓನರ್ಶಿಪ್ ಟೈಪು. ಅಲ್ಲಿ ನಾನು ಪ್ರೊಪ್ರೈಟರ್ಶಿಪ್ ಫಾರ್ಮ್ ಹಾಕ್ತಾ ಇರೋದ್ರಿಂದ ಇಲ್ಲಿ ನೇಮ್ ಯಾವುದಾದ್ರೂ ನಡೀತದೆ. ಇನ್ ಕೇಸ್ ಕಂಪ್ನಿ ಇತ್ತು ಅಂದರೆ ಕಂಪ್ನಿ ಪ್ಯಾನು ಮತ್ತು ಅದು 2 ಮ್ಯಾಚ್ ಆಗಬೇಕಾಗತ್ತೆ. ಪ್ರಿಮೈಸಿಸ್ ಅಡ್ರೆಸ್
ಇಲ್ಲಿ ಯಾವ್ದೆಲ್ಲ ಸ್ಟಾರ್ ಮಾರ್ಕ್ ಇದೆಯಲ್ಲ ಅವೆಲ್ಲ ಕಂಪಲ್ಸರಿ ಹಾಕ್ಲೇಬೇಕಾಗೈತಿ. ನಾನೀಗ ಜಸ್ಟ್ ಹೆಂಗೆ ನಿಮಗೆ ಡಮ್ಮಿ ಈಗ ಹೇಳ್ಕೋದ್ರಿಂದ ನಾನು ನಂಬರ್ನ ಯಾವ್ದೋ ಹಾಕ್ತಾ ಇದ್ದೀನಿ, ಅಡ್ರೆಸ್ ಅದನ್ನು. ನಿಯರೆಸ್ಟ್ ನಿಮ್ದು ಈ ಅಡ್ರೆಸ್ಗೆ ಪೊಲೀಸ್ ಸ್ಟೇಷನ್ ಯಾವ್ದು ಬರುತ್ತಲ್ಲ ಅದನ್ನ ಮೆನ್ಷನ್ ಮಾಡಬೇಕು. ಇಲ್ಲಿ ಡೇಟ್ ಆಫ್ ಸೆಟಪ್ ಡೇಟ್ ನಿಮ್ಮ ಕಂಪ್ನಿದು ಯಾವಾಗಿಂದ ಸ್ಟಾರ್ಟಿಂಗ್ ಇದೆಲ್ಲ ಅದನ್ನ ಡೇಟ್ ಹಾಕಬೇಕು. ಇಲ್ಲಿ ನಾನು GST ಒಳಗೆ ನಂದು GST 15th ಮತ್ತು 11/2022ಗೆ ರಿಜಿಸ್ಟ್ರೇಷನ್ ಆಗಿದೆ, ಅದನ್ನ ಡೇಟ್ ಹಾಕ್ತಾ ಇದ್ದೀನಿ. ಇಲ್ಲಾಂದ್ರೆ ನಿಮ್ದು ಕಂಪ್ನಿ ಪ್ರೀವಿಯಸ್ ಅದಕ್ಕಂತೂ ಮುಂಚೆನೂ ಇತ್ತಂದ್ರೆ ಅದನ್ನ ಹಾಕ್ಬೋದು. ಇಲ್ಲಿ ಪ್ಯಾನ್ ನಂಬರ್ ಹಾಕಬೇಕು. ನೆಕ್ಸ್ಟ್ ಎಸ್ಟಾಬ್ಲಿಷ್ಮೆಂಟ್ ಕ್ಯಾಟಗರಿ ನಿಮ್ದು ಇಲ್ಲಿ ಯಾವ್ದು ಕ್ಯಾಟಗರಿ ಬರುತ್ತೆ ನೋಡಬೇಕು. ಇದು ಯಾವ್ದ್ರಲ್ಲಿ ಇಲ್ಲ ಅಂತ ಹೇಳಿದ್ರೆ ಅದರ್ಸ್ ನಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ನಾನಿಲ್ಲಿ ಕಂಪಲ್ಸರಿ ಇರೋದನ್ನ ಅಷ್ಟೇ ಹೇಳ್ತಾ ಇರೋದೀನಿ. ರಿಜಿಸ್ಟ್ರೇಷನ್ ಡೇಟ್ ಆಫ್ ರಿಜಿಸ್ಟ್ರೇಷನ್ ಇತ್ತು ಅಂತ ಹೇಳಿದ್ರೆ ನಾನು ಆಗಲೇ ಮೇಲೆ ಬರೆದಿದ್ದೆ 15th 12 ಅಂತ, ಅದನ್ನ ನಾನು ಈ ಸಲ ಮಾಡ್ತಾ ಇದ್ದೀನಿ. ಇಲ್ಲಾಂದ್ರೆ ನಿಮ್ದು ಅದಕ್ಕಂತೂ ಪ್ರೀವಿಯಸ್ಲಿ ಇತ್ತು ರಿಜಿಸ್ಟ್ರೇಷನ್, ಬಟ್ ಎಷ್ಟು ಲೇಟ್ ಆಗಿತ್ತು ಅಂದ್ರೆ ಆ ಪ್ರೀವಿಯಸ್ ಡೇಟ್ನ ಹಾಕಬೇಕು. ನಂಬರ್ ಆಫ್ ಓನರ್ಸ್ ಇನ್ ಕೇಸ್ ಪಾರ್ಟ್ನರ್ಶಿಪ್ ಇದ್ರೆ ಮೋರ್ ದನ್ 1 ಮೆಂಬರ್ಸ್ ಇರ್ತಾರೆ. ಕಂಪ್ನಿ ಇತ್ತು ಅಂದ್ರೆ ಒಂದು ಸಿಂಗಲ್ ಓನರ್ ಇದ್ರೆ ಸಿಂಗಲ್ ಓನರ್ ಈ ತರ ಹಾಕಬೇಕು. ಇಶ್ಯೂ ಡೇಟ್ ನಿಮ್ದು ರಿಜಿಸ್ಟ್ರೇಷನ್ ಕಾಪಿ ಓನರ್ಶಿಪ್ ಡೀಟೇಲ್ ಈ ಪರ್ಟಿಕ್ಯುಲರ್ ಕಂಪ್ನಿ ಇದ್ದ ಕಂಪ್ನಿ ರಿಜಿಸ್ಟ್ರೇಷನ್ ಯಾವ್ದ್ರಲ್ಲಿ ಆಗಿದೆ, ಯಾವ ಆಕ್ಟ್ ಅಲ್ಲಿ ಆಗಿದೆ ಅದನ್ನ ಹಾಕಬೇಕು. ಇಶ್ಯೂ ಡೇಟ್ ನಮ್ದು ಇಲ್ಲಿ ಹುಬ್ಬಳ್ಳಿಯಲ್ಲಿ ಆಗಿದೆ, ಹುಬ್ಬಳ್ಳಿ ಹಾಕ್ತಾ ಇದ್ದೀನಿ. ರಿಜಿಸ್ಟ್ರೇಷನ್ ಡೇಟ್ ನಂಬರ್ ಇನ್ ಕೇಸ್ ನಿಮ್ದು GST ರಿಜಿಸ್ಟ್ರೇಷನ್ ನಂಬರ್ ಇತ್ತಂದ್ರೆ ಅದನ್ನ ಹಾಕಿ, ಇಲ್ಲಾಂದ್ರೆ ಕಂಪ್ನಿ ಇನ್ಕಾರ್ಪೊರೇಷನ್ ನಂಬರ್ ಇತ್ತಂದ್ರೆ ಅದನ್ನ ಹಾಕ್ಬೋದು. ಇಶ್ಯೂಡ್ ಬೈ ನಮ್ದು GST ರಿಜಿಸ್ಟ್ರೇಷನ್ ಹಾಕ್ತಾ ಇದ್ದೀನಿ, GST ಡಿಪಾರ್ಟ್ಮೆಂಟ್. ಇಲ್ಲಿ GST ನಂಬರ್ ಹಾಕ್ಬೋದು. ಇದನ್ನ ಹಾಕಿ ನೆಕ್ಸ್ಟ್ ಸೇವ್ ಹ್ಯಾಸ್ ಡ್ರಾಪ್ ಅಂತ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಅಂತ ಕೊಡ್ಬೋದು. ಅದು ಕೊಟ್ಟಾದ್ಮೇಲೆ ನೆಕ್ಸ್ಟ್ ಇದು ಬರುತ್ತೆ, ಈ ಕಾಂಟ್ಯಾಕ್ಟ್ಸ್ ಅಂತ ಬರುತ್ತೆ. ಈ ಕಾಂಟ್ಯಾಕ್ಟ್ಸ್ ನಲ್ಲಿ ಆಟೋಮೆಟಿಕ್ಲಿ ನೀವು ರಿಜಿಸ್ಟ್ರೇಷನ್ ಮಾಡುವಾಗ ಯಾವ್ದು ಇಮೇಲ್ ಹಾಕಿರ್ತಿರಲ್ಲ ಅದ ಇಲ್ಲಿ ಬಂದಿರುತ್ತೆ. ಜಸ್ಟ್ ಇಲ್ಲಿ ಮೊಬೈಲ್ ನಂಬರ್ನ ವೆರಿಫೈ ಮಾಡಬೇಕಾಗುತ್ತೆ. ಅದಾದ್ಮೇಲೆ ಕಾಂಟ್ಯಾಕ್ಟ್ ಪರ್ಸನ್ ಡೀಟೇಲ್ ಬರುತ್ತೆ. ಕಾಂಟ್ಯಾಕ್ಟ್ ಪರ್ಸನ್ ಅಂದ್ರೆ ಪ್ರೈಮರಿ ಮ್ಯಾನೇಜರ್. ಇನ್ ಕೇಸ್ ಯಾರಾದ್ರೂ ನಿಮ್ದು ಆಫೀಸ್ ನಲ್ಲಿ ಪ್ರೈಮರಿ ಮ್ಯಾನೇಜರ್ ಅಂತ ಅಪಾಯಿಂಟ್ ಇದ್ರೆ ಅವ್ರನ್ನ ಪ್ರೈಮರಿ ಮ್ಯಾನೇಜರ್ ಅಂತ ಹಾಕ್ಬೋದು. ಪ್ರೊಪ್ರೈಟರ್ಶಿಪ್ ಇದ್ರೆ ಆಲ್ಮೋಸ್ಟ್ ಎರಡು ಕಡೆ ಪ್ರೈಮರಿ ಮ್ಯಾನೇಜರ್ ಒಬ್ಬನೇ ಇರ್ತಾನೆ, ಓನರ್ ಕೂಡ ಒಬ್ಬನೇ ಇರ್ತಾನೆ. ಇಲ್ಲಿ ಅವ್ರ ನೇಮ್ ಹಾಕಬೇಕು, ಜೆಂಡರ್, ಡೇಟ್ ಆಫ್ ಬರ್ತ್, ಅವ್ರ ಫಾದರ್ ನೇಮ್ ಇದ್ರೆ ಪ್ಯಾನ್ ಕಾರ್ಡ್ ಅಲ್ಲಿ ಇದ್ರೆ ಹಾಕ್ಬೇಕು, ಇಲ್ಲಾಂದ್ರೆ ಬಿಡ್ಬೇಕು. ಡೇಟ್ ಆಫ್ ಪೊಸಿಷನ್ ಯಾವಾಗಿಂದ ಅವ್ರು ಈ ಕಂಪ್ನಿಗೆ ಓನರ್ ಅದಾರೆ ಅದನ್ನ ಹಾಕ್ಬೇಕು. ಡೆಸಿಗ್ನೇಷನ್ ಮತ್ತೆ ಪ್ಯಾನ್ ಹಾಕ್ಬೇಕು. ಅದು ಹಾಕಿ ಅವ್ರ ಅಡ್ರೆಸ್ ಹಾಕ್ಬೇಕು. ಇಲ್ಲಿ ಕೆಳಗಡೆ ಇಲ್ಲಿ ಇಮೇಲ್ ID ಮತ್ತು ಮೊಬೈಲ್ ನಂಬರ್ನ ಹಾಕ್ಬೇಕು. ಇದು ಪ್ರೈಮರಿ ಓನರ್ ಬೇರೆ, ಮತ್ತೆ ಇದು ಪ್ರೈಮರಿ ಈಗ ನಾವು ಫಿಲ್ ಮಾಡಿದ್ದು ಪ್ರೈಮರಿ ಮ್ಯಾನೇಜರ್. ಈ ಕಂಪ್ನಿಗೆ ಮ್ಯಾನೇಜರ್ ಅಂತಿದ್ರೆ ಅವ್ರನ್ನ ಹಾಕ್ಬೇಕು. ಇದು ಪ್ರೈಮರಿ ಓನರ್, ಇದು ಓನರ್ ಯಾರು ಅವ್ರದ್ದು ಓನರ್ ಹಾಕ್ಬೇಕು ಡೀಟೇಲ್. ಇನ್ ಕೇಸ್ ಪ್ರೊಪ್ರೈಟರ್ಶಿಪ್ ಇದ್ರೆ ಎರಡು ಕಡೆ ನೇಮ್ ಸೇಮ್ ಬರುತ್ತೆ, ಬಟ್ ಇಲ್ಲಿ ಇಮೇಲ್ ID ಮತ್ತು ಮೊಬೈಲ್ ನಂಬರ್ನ ಬೇರೆ ಆಲ್ಟರ್ನೇಟಿವ್ ಹಾಕಬೇಕು. ಇಲ್ಲಿ ಸೇಮ್ ಎರಡು ಕಡೆ ಒಂದೇ ಮೊಬೈಲ್ ನಂಬರ್ ಮತ್ತು ಇಮೇಲ್ ID ಇದ್ರೆ ತಗೊಳಂಗಿಲ್ಲ. ಅದಾದ್ಮೇಲೆ ಸೇವ್ ಆಸ್ ಡ್ರಾಪ್ ಅಂತ ಕೊಡಬೇಕು. ಸೇವ್ ಆಸ್ ಡ್ರಾಪ್ ಅಂತ ಕೊಟ್ಟ ಮೇಲೆ ಐಡೆಂಟಿಫೈಯರ್ಸ್ ಅಂತ ಬರುತ್ತೆ. ಐಡೆಂಟಿಫೈಯರ್ಸ್ ಅಂದ್ರೆ ಇಲ್ಲಿ ನಿಮ್ದು ಕಂಪ್ನಿ ಇಲ್ಲ ನಿಮ್ದು ಎಸ್ಟಾಬ್ಲಿಷ್ಮೆಂಟ್ ಎದರಲ್ಲಿ ರಿಜಿಸ್ಟರ್ಡ್ ಇದೆ ಅಲ್ಲ ಅದ್ರದ್ದು ಏನಾದರೂ ಲೈಸೆನ್ಸ್ ಕಾಪಿ ಇದ್ರೆ ಹಾಕಬೇಕು. ನಾ ಇಲ್ಲಿ GST ಇದೆ, GST ಹಾಕ್ತಾ ಇದ್ದೀನಿ. ಐಡೆಂಟಿಫೈಯರ್ ವ್ಯಾಲ್ಯೂ ಅಂತ ಹೇಳಿದ್ರೆ ನಾನು ಇದನ್ನ ಹಾಕ್ತಾ ಇದ್ದೀನಿ, GST ನಂಬರ್ ಹಾಕ್ತೀನಿ. ಇಲ್ಲಿ ನೇಮ್ ಹ್ಯಾಸ್ ಐಡೆಂಟಿಫೈಯರ್ ಅಂದ್ರೆ ನಿಮ್ದು ಕಂಪ್ನಿ ನೇಮ್ ಏನಿದೆ ಆ GST ರಿಜಿಸ್ಟ್ರೇಷನ್ ಕಾಪಿಲಿ ಅದನ್ನ ಹಾಕಬೇಕು. ಡೇಟ್ ಆಫ್ ಇಶ್ಯೂ ಅಂದ್ರೆ ಅದು ಯಾವ ಡೇಟ್ ಇಶ್ಯೂ ಆಗಿದೆ ಲೈಸೆನ್ಸ್ ಕಾಪಿ ಅದನ್ನ ಹಾಕಬೇಕು. ಇಶ್ಯೂಡ್ ಅಥಾರಿಟಿ GST ರಿಜಿಸ್ಟರ್ಡ್ GST ಡಿಪಾರ್ಟ್ಮೆಂಟ್ ಅಂತ ಹಾಕ್ತೀನಿ ಅಲ್ಲಿ ಯೂಸಲಿ. ಇಲ್ಲಿ ಇಶ್ಯೂಡ್ ಎಟ್ ಪ್ಲೇಸ್ ಅಂತ ಹೇಳಿದ್ರೆ ಯಾವುದು ನಿಮ್ದು ಇದು ಬರುತ್ತೆ ವಾರ್ಡು ಇಲ್ಲ GST ರಿಜಿಸ್ಟ್ರೇಷನ್ ಇದು ಇಲ್ಲಿ ಬರುತ್ತೆ. ನಮ್ದು ಹುಬ್ಬಳ್ಳಿ ಇರೋದ್ರಿಂದ ಹುಬ್ಬಳ್ಳಿ ಹಾಕ್ತಾ ಇದ್ದೀನಿ. ಇಲ್ಲಿ ಮಾರ್ಕೆಟ್ ಆಸ್ ಅಡ್ರೆಸ್ ಪ್ರೂಫ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಅದನ್ನ ನೆಕ್ಸ್ಟ್ ನೀವು ಇಲ್ಲಿ ಯಾವ್ದು ಮಾರ್ಕೆಟ್ ಅಡ್ರೆಸ್ ಪ್ರೂಫ್ ಮಾಡಿದೆ ಅಂತ ಹೇಳಿದ್ರೆ ಅಲ್ಲಿ ನೆಕ್ಸ್ಟ್ ಪೇಜ್ ಅಲ್ಲಿ ಇದನ್ನ GST ರಿಜಿಸ್ಟ್ರೇಷನ್ ಕಾಪಿನ ಅಪ್ಲೋಡ್ ಮಾಡೋಕ್ಕಾಗುತ್ತೆ. ಅದರಲ್ಲಿ ಅಡ್ರೆಸ್ ಇರುತ್ತೆ. ಇಲ್ಲಿ ಡೂ EPF ಅಂಡ್ MP ಆಕ್ಟ್ ಅಂತ ಇದೆ. ಇದು ಯಾವ ತರ ನಿಮ್ದು ವಾಲಂಟರಿ ಆಗ್ತಾ ಇದೆಯಾ ಇಲ್ಲ ಎಸ್ ಅಂತ. ಇಲ್ಲಿ ವಾಲಂಟರಿ ಇದು ಆಕ್ಚುಲಿ ಅಪ್ಲೈ ಆಗಿತ್ತು ಅಂದ್ರೆ ಎಸ್ ಅಂತ ಕೊಡಬೇಕು, ಇಲ್ಲಾಂದ್ರೆ ವಾಲಂಟರಿ ಅಪ್ಲೈ ಅಂದ್ರೆ ನಿಮ್ದು ESI PF ಬಿಲೋ 20 ಮೆಂಬರ್ಸ್ ಇತ್ತು ಅಂತ ಹೇಳಿದ್ರೆ ಅವಾಗ ವಾಲಂಟರಿ ಕವರೇಜ್ ಬರುತ್ತೆ.
ಇನ್ ಕೇಸ್ 20 ಇತ್ತು ಅಂತಂದ್ರೆ ಇದು ಕಂಪಲ್ಸರಿ ಆಕ್ಟ್ ಅಪ್ಲಿಕಬಲ್ ಆಗುತ್ತೆ, ಅವಾಗ ಎಸ್ ಅಂತ ಕೊಡಬೇಕು. ನೆಕ್ಸ್ಟ್ ನಂಬರ್ ಆಫ್ ಎಂಪ್ಲಾಯರ್ ಆಸ್ ಆನ್ ಡೇಟ್ ಆಫ್ ಅಪ್ಲಿಕೇಶನ್. ಇಲ್ಲಿ ಎಷ್ಟು ಮಂದಿ ಎಂಪ್ಲಾಯ್ ಇರುತ್ತೆ, ಮಿನಿಮಮ್ 10 ಹಾಕ್ಲೇಬೇಕಾಗುತ್ತೆ ಇಲ್ಲಿ, ಇಲ್ಲ ಅಂದ್ರೆ ತಗೊಳಂಗಿಲ್ಲ. ಇಲ್ಲ ಬಟ್ ಇಲ್ಲಿ ಅಪ್ಲಿಕೇಶನ್ ಹಾಕಬೇಕು 10 ಅಂತ ಹಾಕಿ, ಬಿಲೋ ಕಡಿಮೆ ಇದ್ರೂ ನಡೀತದೆ. ನಂಬರ್ ಆಫ್ ಎಕ್ಸ್ಕ್ಲೂಡೆಡ್ ಎಂಪ್ಲಾಯಿ ಅಂತ ಹೇಳಿದ್ರೆ ಇದರಲ್ಲಿ ನಿಮ್ಗೆ GST ಒಳಗೆ ಯಾರು ಈಗ ಟೋಟಲ್ 15 ಮೆಂಬರ್ಸ್ ಇರ್ತಾರೆ ಇಲ್ಲಿ, ಬಟ್ ಇಲ್ಲಿ 5 ಮೆಂಬರ್ಸ್ನ ಎಕ್ಸ್ಕ್ಲೂಡ್ ಮಾಡ್ತೀರಾ ನೀವು, ಅಂದ್ರೆ PF ನಿಂದ ಹೊರಗೆ ಅಂತ. ಅವ್ರ ಸ್ಯಾಲ್ರಿ ಬಿಲೋ ಕಡಿಮೆ ಇರುತ್ತೆ, ಅವ್ರಿಗೆ PF ಕಟ್ ಆಗಂಗಿಲ್ಲ. ಇಲ್ಲಿ ಡೇಟ್ ಆಫ್ ಅಗ್ರಿಮೆಂಟ್ ಬಿಟ್ವೀನ್ ಎಂಪ್ಲಾಯಿ ಅಂಡ್ ಎಂಪ್ಲಾಯರಿ, ನೀವು ಯಾವಾಗಿಂದ ಇದು GST ಅಪ್ಲಿಕೇಬಲ್ ಆಗ್ಬೇಕಂತ ಮಾಡ್ತಾ ಇದ್ರಲ್ಲ ಆ ಡೇಟನ್ನು ಹಾಕಬೇಕು. ನೆಕ್ಸ್ಟ್ ಎನಿ ಸಬ್ಸಿಕ್ವೆಂಟ್ ಡೇಟ್ ಹ್ಯಾಸ್ ಮೆನ್ಷನ್ ಇನ್ ದ ಅಗ್ರಿಮೆಂಟ್. ಯೂಸಲಿ ಇದ್ರ ನೆಕ್ಸ್ಟ್ ಡೇ ಹಾಕಿದ್ರೆ ತಗೊಂತದೆ, ಇಲ್ಲ ಸೇಮ್ ಡೇ ಹಾಕಿದ್ರೆ ತಗೋನಲ್ಲ. ಅಂದ್ರೆ ನೀವು ಇಲ್ಲಿ ಯಾವ ಡೇಟ್ ಹಾಕ್ತಿರಲ್ಲ ಆ ಡೇಟ್ ಇಂದ ನಿಮ್ದು ESRPF ಆಕ್ಟ್ ಅಪ್ಲಿಕೇಬಲ್ ಆಗ್ತದೆ. ಈ ಎಸ್ಟಾಬ್ಲಿಷ್ಮೆಂಟ್ ಈಸ್ ಎ ಮಲ್ಟಿನ್ಯಾಷನಲ್. ಇನ್ ಕೇಸ್ ಮಲ್ಟಿನ್ಯಾಷನಲ್ ಇತ್ತಂದ್ರೆ ಮಲ್ಟಿನ್ಯಾಷನಲ್ ಕೊಡ್ಬೇಕು, ಇಲ್ಲ ಅಂತ ಹೇಳಿದ್ರೆ ನೋ ಕೊಡ್ಬೇಕು. ಇಲ್ಲಾಂದ್ರೆ ಎನಿ ವರ್ಕ್ ಬಿಸ್ನೆಸ್ ಬಿಲಾಂಗ್ ಟು ಕ್ಯಾರಿಡ್ ಔಟ್ ಥ್ರೂ ದ ಕಾಂಟ್ರಾಕ್ಟರ್ ಇಮಿಡಿಯೇಟ್ ಕಾಂಟ್ರಾಕ್ಟರ್ ಎಂಪ್ಲಾಯ್. ಬೇರೆಯವರಿಂದ ನೀವು ಎಂಪ್ಲಾಯ್ಮೆಂಟ್ ಮಾಡಿಸ್ತಾ ಇದ್ರಿ ಅಂದ್ರೆ ಅವಾಗ ಎಸ್ ಅಂತ ಕೊಡಬೇಕು, ಇಲ್ಲ ಅಂತ ಹೇಳಿದ್ರೆ ನೋ ಅಂತ ಕೊಡಬೇಕು. ಹಜಾರ್ಡ್ಸ್ ಆಕ್ಟಿವಿಟೀಸ್ ಏನಾದರೂ ಇದ್ರೆ, ಹೆಲ್ತ್ಗೆ ಹಜಾರ್ಡ್ಸ್ ಇದೆ ಅದನ್ನ ಎಸ್ ಅಂತ ಕೊಡಬೇಕು, ನಾ ಇಲ್ಲಿ ನೋ ಅಂತ ಕೊಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಇಲ್ಲಿ ನಂಬರ್ ಆಫ್ ವರ್ಕರ್ಸ್ ಆಸ್ ಆನ್ ದಿ ಡೇಟ್, ಮೇಲ್ ಎಷ್ಟಿದ್ದಾರೆ ಫಿಮೇಲ್ ಎಷ್ಟಿದ್ದಾರೆ ಎಕ್ಸ್ಕ್ಲೂಡೆಡ್ ಎಷ್ಟಿದ್ದಾರೆ ಅದನ್ನ ಬರೀಬೇಕು. ಇಲ್ಲಿ ಕಾಂಟ್ರಾಕ್ಟ್ ಲೇಬರ್ ಇತ್ತಂದ್ರೆ ರೆಗ್ಯುಲರ್ ಯೂಸಲಿ ಇತ್ತಂದ್ರೆ 10 ಮೆಂಬರ್ಸ್ ಇದ್ದಾರೆ. ಇಲ್ಲಿ ಕಾಂಟ್ರಾಕ್ಟ್ ಲೇಬರ್ ನಿಂದ ಇತ್ತಂದ್ರೆ ಎಷ್ಟು ಮಂದಿ ಇದ್ದಾರೆ, ಟೋಟಲ್ ಎಷ್ಟು ಮಂದಿ ಬರ್ತದೆ. ಇನ್ ಕೇಸ್ ನಂಬರ್ ಆಫ್ ಎಂಪ್ಲಾಯಿ ಬಿಲೋ ವೇಜಸ್ 21,00,000 ಇತ್ತಂದ್ರೆ ಅವ್ರನ್ನ ಇಲ್ಲಿ ಮೆನ್ಷನ್ ಮಾಡಬೇಕು. ನಂಬರ್ ಆಫ್ ಎಂಪ್ಲಾಯಿ 10 ಮೆಂಬರ್ಸ್. ಸೇಮ್ ಇಲ್ಲಿ ಏನ್ ಮೆಂಬರ್ಸ್ ಇದಾರಲ್ಲ ಇವರೇ ಮೆಂಬರ್ಸ್ ಬಿಲೋ 21,000 ಸ್ಯಾಲರಿ ಇದೆ. ಫಸ್ಟ್ ಡೇಟ್ ಆನ್ ವಿಚ್ 10 ಆರ್ ಮೋರ್ ಅಂದ್ರೆ ನಿಮ್ದು ಆಕ್ಟ್ ಅಪ್ಲಿಕೇಬಲ್ ಆಗ್ಬೇಕಂದ್ರೆ 10 ಮೆಂಬರ್ಸ್ ಇರಬೇಕು. ಅದು ಯಾವ ಡೇಟ್ ಇಂದ ನೀವು ಇಷ್ಟು 10 ಮೆಂಬರ್ಸ್ ಎಕ್ಸೀಡ್ ಆಗಿದ್ದಾರೆ ಇಲ್ಲ 10 ಮೆಂಬರ್ಸ್ ಇದ್ದಾರೆ ಅದನ್ನ ಮೆನ್ಷನ್ ಮಾಡಬೇಕು. ಇಲ್ಲಿ ನೆಕ್ಸ್ಟ್ ಟೋಟಲ್ ಎಂಪ್ಲಾಯ್ ಡೈರೆಕ್ಟ್ಲಿ ಬೈ ಪ್ರಿನ್ಸಿಪಲ್ ಎಂಪ್ಲಾಯರ್ ಇಲ್ಲಿ ಬರ್ದಿರ್ತೀವಿ. ಇಲ್ಲಿ ಮೇಲ್ ರೆಗ್ಯುಲರ್ ಅಂದ್ರೆ ಯೂಸಲಿ ಈ ಮೆಂಬರ್ಸ್ ಟೋಟಲ್ ವೇಜಸ್ ಹಾಕು ಈ ಪ್ರೀವಿಯಸ್ ಮಂತ್ ಪೇ ಮಾಡಿದ್ದು. ಇಲ್ಲ ಅಂತ ಹೇಳಿದ್ರೆ ಕಾಂಟ್ರಾಕ್ಟರ್ ಇತ್ತಂದ್ರೆ ಕಾಂಟ್ರಾಕ್ಟರ್ ಇಲ್ಲಿ ಬರುತ್ತೆ, ಎಂಪ್ಲಾಯ್ ಥ್ರೂ ಇಮಿಡಿಯೇಟ್ ಕಾಂಟ್ರಾಕ್ಟರ್ ಇತ್ತಂದ್ರೆ ಇಲ್ಲಿ ಬರ್ತದೆ. ಸೊ ನಾನು ಇಲ್ಲಿ ಡೈರೆಕ್ಟ್ ರೆಗ್ಯುಲರ್ ಎಂಪ್ಲಾಯರ್ ಹಾಕಿದ್ದೀನಿ. ಅವ್ರದ್ದು ನಾನು 10 ಮಂದಿ 5,000 ಪರ್ ಮಂತ್ ಕೊಡ್ತಾ ಇದ್ದೆ, 50,000 ಹಾಕ್ತಾ ಇದ್ದೀನಿ. ಪ್ರೀವಿಯಸ್ ಮಂತ್ 50,000 ಸ್ಯಾಲರಿ ಪೇಡ್ ಆಗಿದೆ. ಸೊ ನೆಕ್ಸ್ಟ್ ಇನ್ ಕೇಸ್ ಆಲ್ರೆಡಿ ESI ಕೋಡ್ ನಂಬರ್ ಏನಾದರೂ ಕವರ್ಡ್ ಇತ್ತಂದ್ರೆ ಪ್ರೀವಿಯಸ್ಲಿ ಎಸ್ಟಾಬ್ಲಿಷ್ಮೆಂಟ್ಗೆ ಅದನ್ನ ಕವರ್ ಮೆನ್ಷನ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಇಲ್ಲ ಅಂತ ಬಿಡಬೇಕು. ನೆಕ್ಸ್ಟ್ ಅದರ್ ಡೀಟೇಲ್, ಇದರದ ಬಿಲ್ಡಿಂಗ್ ಪ್ರಿಮೈಸಸ್ ಇಸ್ ಓನ್ಡ್ ಆರ್ ಲೀಸ್ ಇದೆಯೋ ಇಲ್ಲ ಅಂದ್ರೆ ರೆಂಟೆಡ್ ಇದೆಯೋ ಅಂತ ಹಾಕಬೇಕು. ರೆಂಟೆಡ್ ಇದ್ರೆ ರೆಂಟಲ್ ಡಾಕ್ಯುಮೆಂಟ್ ಹಾಕಬೇಕಾಗುತ್ತಾ. ಇಲ್ಲ ಅಂತ ಹೇಳಿದ್ರೆ ಓನ್ಡ್ ಇತ್ತು ಅಂತ ಹೇಳಿದ್ರೆ ಅದೇನು ಬೇಕಾಗಿಲ್ಲ. ಎಸ್ಟಾಬ್ಲಿಷ್ಮೆಂಟ್ ಇದೆ ವರ್ಕಿಂಗ್ ಇತ್ತು ಏಡ್ ಪವರ್ ಅಂದ್ರೆ ನಿಮ್ದು ಏನಾದರೂ ಎಲೆಕ್ಟ್ರಿಸಿಟಿ ಯೂಸ್ ಮಾಡಿ ನಿಮ್ದು ಎಸ್ಟಾಬ್ಲಿಷ್ಮೆಂಟ್ ರನ್ನಿಂಗ್ ಆಗ್ತಾ ಇತ್ತು ಅಂದ್ರೆ ಎಸ್ ಅಂತ ಕೊಡಬೇಕು, ಇಲ್ಲ ಅಂದ್ರೆ ನೋ ಅಂತ ಕೊಡಬೇಕು. ಇದನ್ನು ಕೂಡ ಸೇವ್ ಹ್ಯಾಸ್ ಡ್ರಾಪ್ ಅಂತ ಮಾಡ್ಕೋಬೇಕು. ನೆಕ್ಸ್ಟ್ ಬ್ರಾಂಚ್ ಡಿವಿಷನ್, ಇನ್ ಕೇಸ್ ಏನಾದರೂ ನಿಮ್ದು ಬ್ರಾಂಚಸ್ ಇದ್ವು ಅಂತ ಹೇಳಿದ್ರೆ ಆ ಬ್ರಾಂಚ್ ಇಲ್ಲ ಯೂನಿಟ್ ಇದ್ದು ನೇಮನ್ನು ಮೆನ್ಷನ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಈ ಕಾಲಮ್ನ ನಿಲ್ ಅಂತ ಕೊಡಬೇಕು. ಇಲ್ಲಿ ಬ್ರಾಂಚಸ್ ಇಲ್ಲ ಹೆಡ್ ಆಫೀಸು ಇಲ್ಲ ಅಂದ್ರೆ ಆನ್ಸಿಲರಿ ಯೂನಿಟ್ ಇತ್ತು ಅಂದ್ರೆ ಟಿಕ್ ಮಾಡಬೇಕು. ಸೊ ಅದು ಯಾವುದು ಇಲ್ಲ ನಂದು ಪ್ರೊಪ್ರೈಟರ್ಶಿಪ್ ಇರೋದ್ರಿಂದ. ಸೊ ಇದನ್ನು ನೀವು ಬೇಕಂದ್ರೆ ಸೇವ್ ಆಸ್ ನೆಕ್ಸ್ಟ್ ಅಂತ ಕಂಟಿನ್ಯೂ ಕೊಟ್ಟರೆ ಕಂಟಿನ್ಯೂ ಆಗುತ್ತೆ. ಇದಾದ್ಮೇಲೆ ಆಕ್ಟಿವಿಟೀಸ್, ಇದು ಪ್ರೈಮರಿ ಬಿಸ್ನೆಸ್ ಆಕ್ಟಿವಿಟೀಸ್. ಇಲ್ಲಿ ನಿಮ್ಮ ಲಿಸ್ಟ್ ಆಫ್ ಆಕ್ಟಿವಿಟೀಸ್ ಇದಾವೆ. ನಿಮ್ಮ ಬಿಸ್ನೆಸ್ ಯಾವುದು ಬರುತ್ತೆ. ಇನ್ ಕೇಸು ಇಲ್ಲಿ ಇದೆ ನೋಡಿ, ಬಿಸ್ಕೆಟ್ ಮಾರ್ಕೆಟಿಂಗ್ ಇತ್ತಂದ್ರೆ ಬಿಸ್ಕೆಟ್ ಮಾರ್ಕೆಟಿಂಗು, ಪ್ಲೇವುಡ್ ಇತ್ತಂದ್ರೆ ಆಟೋಮೊಬೈಲ್ ಸರ್ವಿಸ್ ಇತ್ತಂದ್ರೆ ರೈಸ್ ಮಿಲ್ಲಿಂಗ್ ಇತ್ತಂದ್ರೆ ನೀವು ಏನು ಬರುತ್ತೆ ಅದನ್ನ ನೀವು ಸರ್ಚ್ ಮಾಡಬೇಕು. ಅದರಲ್ಲಿ ಯಾವುದೂ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಆ ಲಿಸ್ಟಲ್ಲಿ ಅದರ್ ಅಂತ ಹಾಕಬೇಕು. ನೇಚರ್ ಆಫ್ ವರ್ಕ್ ಅಲ್ಲಿ ನಿಮ್ದು ಯಾವ ಥರ ವರ್ಕ್, ಹೋಟೆಲ್ ಆ್ಯಂಡ್ ರೆಸ್ಟೋರೆಂಟ್ ಇತ್ತಂದ್ರೆ ಹೋಟೆಲ್ ಆ್ಯಂಡ್ ರೆಸ್ಟೋರೆಂಟು, ಹಾಸ್ಪಿಟಲ್ ಅಂದರೆ ಹಾಸ್ಪಿಟಲ್. ಇಲ್ಲಿ ಯಾವುದೂ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಅದರ್ ಸರ್ವಿಸಸ್ ಇಲ್ಲ ಅಂದ್ರೆ ಎಕ್ಸ್ಪರ್ಟ್ ಸರ್ವಿಸಸ್ ಅಂತ ಬರ್ತು, ಮಿಸ್ಲೇನಿಯಸ್ ಅಂತ ಹಾಕ್ಬೋದು. ಯಾವುದು ಇಲ್ಲ ಅಂತ ಹೇಳಿದ್ರೆ ಸಬ್ ಕ್ಯಾಟಗರಿ ಯಾವುದು ಬರುತ್ತೆ ನೋಡಬೇಕು. ಅದರಲ್ಲಿ ನಿಮ್ದು ಯಾವುದು ಬರುತ್ತೆ ಅದರೊಳಗೆ ನಾನು ಇಲ್ಲಿ ಕೂಡ ನನ್ನ ಮೆನ್ಷನ್ ಇಲ್ಲ ಅಂತ ಹೇಳಿ
ಅದರ್ ಅಂತ ಹಾಕ್ತಾ ಇದ್ದೀನಿ. ಇಲ್ಲ ಅಂತ ಹೇಳಿದ್ರೆ ನಿಮ್ದು ಪರ್ಟಿಕ್ಯುಲರ್ಲಿ ಬಿಸ್ನೆಸ್ ಇಲ್ಲಿ ಮೆನ್ಷನ್ ಇತ್ತು ಅಂತ ಹೇಳಿದ್ರೆ ವಾಟರ್ ಸಪ್ಲೈ ಇತ್ತು ಅಂದ್ರೆ ವಾಟರ್ ಸಪ್ಲೈ, ಫರ್ನಿಚರ್ ಅಂಡ್ ಪಿಕ್ಚರ್ಸ್ ಇತ್ತು ಅಂದ್ರೆ ಫರ್ನಿಚರ್ ಪಿಕ್ಚರ್ಸ್, ಈ ತರ ಸೆಲೆಕ್ಟ್ ಮಾಡ್ಕೋಬಹುದು. ಬ್ರೀಫ್ ಡಿಸ್ಕ್ರಿಪ್ಷನ್ ಅಂತ ಹೇಳಿದ್ರೆ ನೀವೇನ್ ಸಪ್ಲೈ ಮಾಡ್ತಿರಲ್ಲ ಅದ್ರ ಡೀಟೇಲ್ ಕೊಡಬೇಕು. ಈ ಫರ್ನಿಚರ್ ಅಂಡ್ ಪಿಕ್ಚರ್ಸ್ ಅಂತ ಹಾಕಿರೋದ್ರಿಂದ ಸಪ್ಲೈ ಆಫ್ ಫರ್ನಿಚರ್ ಅಂಡ್ ಪಿಕ್ಚರ್ಸ್ ಅಂತ ಬರಿಬಹುದು. ಅದಾದ್ಮೇಲೆ ನೆಕ್ಸ್ಟ್ ಅಟ್ಯಾಚ್ಮೆಂಟ್ ನಲ್ಲಿ ಅಡ್ರೆಸ್ ಪ್ರೂಫ್. ನಾನು ಆಲ್ರೆಡಿ ಪ್ರಿವಿಯಸ್ಲಿ ಹೇಳಿದ್ದೆ, ಅಲ್ಲಿ GST ನಂಬರ್ ನಲ್ಲಿ ನೀವು ಮೆನ್ಷನ್ ಮಾಡಿದ್ರೆ ಅಟ್ಯಾಚ್ ಮಾರ್ಕೆಟ್ ಆಸ್ ಅಡ್ರೆಸ್ ಪ್ರೂಫ್ ಅಂತ ಮಾಡಿದ್ರೆ, ಸೊ ಇಲ್ಲಿ GST ರಿಜಿಸ್ಟ್ರೇಷನ್ ಕಾಪಿ ಅಪ್ಲೋಡ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನಿಮ್ದು ಅಡ್ರೆಸ್ ಅಲ್ಲಿ ಮಾರ್ಕೆಟ್ ಅಡ್ರೆಸ್ ಪ್ರೂಫ್ ಮಾಡಿಲ್ಲ ಅಂತ ಹೇಳಿದ್ರೆ ಇಲ್ಲಿ ನಿಮ್ದು ಬಿಸ್ನೆಸ್ ಕರೆಕ್ಟ್ ಯಾವ್ದಾದ್ರು ಎಲೆಕ್ಟ್ರಿಸಿಟಿ ಬಿಲ್ಲು ಇಲ್ಲ ಏನಾದ್ರು ಡಾಕ್ಯುಮೆಂಟ್ ಅನ್ನು ಇಶ್ಯೂ ಮಾಡಿದ್ದನ್ನು ಇಲ್ಲಿ ಹಾಕಬೇಕು. ನೆಕ್ಸ್ಟ್ ಡೇಟ್ ಆಫ್ ಸೆಟ್ ಆಫ್ ಪ್ರೂಫ್ ಆಫ್ ಅಟ್ಯಾಚ್ಮೆಂಟ್. ನಿಮ್ದು ಕಂಪ್ನಿ ಯಾವಾಗಿಂದ ರಿಜಿಸ್ಟ್ರೇಷನ್ ಆಗಿದೆಯಲ್ಲ ಆ ಡೇಟ್ ಒಂದು ಇಲ್ಲಿ ಸರ್ಟಿಫಿಕೇಟ್ ಹಾಕಬೇಕು. ಇಲ್ಲಿ ಕೂಡ ನೀವು GST ನ ಹಾಕ್ಬೋದು. ಇಲ್ಲ ಅಂತ ಹೇಳಿದ್ರೆ ಇನ್ಕಾರ್ಪೊರೇಷನ್ ಯಾವ್ದಾದ್ರು ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ ಇದ್ರೆ ಅದನ್ನ ಹಾಕ್ಬೋದು. ಕಾಪಿ ಆಫ್ ದಿ ಸೇಲ್ ಇದ್ರೆ ಹಾಕ್ಬೋದು. ಅದರ್ ಅಂತ ಹಾಕ್ಬೇಕು. ಅದರ್ ಅಂತ ಹಾಕಿ ಇಲ್ಲಿ ರೆಫರೆನ್ಸ್ ನಂಬರ್ GST ನಂಬರ್ ಇತ್ತಂದ್ರೆ GST ನಂಬರ್ ಹಾಕ್ಬೇಕು. ನಾನು ಯೂಸಲಿ GST ನಂಬರ್ ಹಾಕ್ತಾ ಇದ್ದೀನಿ ಇಲ್ಲಿ ಕೂಡ. ಅದು ಓಕೆ, ಅದೇನು ಪ್ರಾಬ್ಲಮ್ ಆಗಲ್ಲ. ಇಲ್ಲಿ ಡೇಟ್ ಆಫ್ ಅದ್ರ ನಿಮ್ದು GST ರಿಜಿಸ್ಟ್ರೇಷನ್ ಡೇಟ್ ಹಾಕಬೇಕು. ಇಶ್ಯೂಡ್ ಬೈ ಪ್ಲೇಸ್, ಅದು ಯಾವ್ದು ಎಲ್ಲಿದ್ದ ಇಶ್ಯೂ ಮಾಡಿದೆ ನಿಮ್ದು ಅಲ್ಲಿ ಹಾಕಬೇಕು. ಅದನ್ನ ಅಪ್ಲೋಡ್ ಮಾಡಬೇಕು. ಇಲ್ಲಿ ಚೂಸ್ ಮಾಡಿ ಅಪ್ಲೋಡ್ ಮಾಡಬೇಕು. ಇಲ್ಲಿ ಚೂಸ್ ಮಾಡಿ ನಿಮ್ದು ರಿಜಿಸ್ಟ್ರೇಷನ್ ಕಾಪಿ ಹಾಕಬೇಕು. ನೆಕ್ಸ್ಟ್ ಲೈಸೆನ್ಸ್ ಪ್ರೂಫ್ ಅಟ್ಯಾಚ್ಮೆಂಟ್. ನಿಮ್ದು ಬಿಸ್ನೆಸ್ಗೆ ಲೋಕಲ್ ಮುನ್ಸಿಪಾಲಿಟಿ ಏನಾದ್ರು ಲೈಸೆನ್ಸ್ ಅದು ಏನಾದ್ರು ಇದ್ರೆ ಅದು ಲೈಸೆನ್ಸ್ ಕಂಪಲ್ಸರಿ ಬೇಕು. ಯಾವ್ದಾದ್ರು ಒಂದು ಲೈಸೆನ್ಸ್ ಕಾಪಿ ಅದನ್ನ ಹಾಕ್ಬೇಕು. ಮುನ್ಸಿಪಾಲಿಟಿ ಇರ್ಬೋದು, ಇಲ್ಲ ಅಂದ್ರೆ ಯಾವ್ದಾದ್ರು ನಿಮ್ದು ಎಲೆಕ್ಟ್ರಿಕ್ ಸಪ್ಲೈ ಮಾಡೋದಿತ್ತಂದ್ರೆ ಎಲೆಕ್ಟ್ರಿಕ್ ಕಂಪ್ನಿಯಿಂದ ಲೈಸೆನ್ಸ್ ಇಶ್ಯೂ ಮಾಡಿದ್ದವ್ರನ್ನ ಅಪ್ಲೋಡ್ ಮಾಡ್ಬೋದು. ಇಲ್ಲಿ ಸ್ಪೆಸಿಮನ್ ಸಿಗ್ನೇಚರ್ ಅಟ್ಯಾಚ್ಮೆಂಟ್. ಇದು ಯಾವ ತರ ಇರ್ತಂದ್ರೆ ಇಲ್ಲಿ ಡೌನ್ಲೋಡ್ ಸ್ಯಾಂಪಲ್ ಫಾರ್ಮೆಟ್ ಇದೆ. ಇದರಲ್ಲಿ ನೇಮ್ ಆಫ್ ದಿ ಎಸ್ಟಾಬ್ಲಿಷ್ಮೆಂಟ್, ನಿಮ್ದು ಎಸ್ಟಾಬ್ಲಿಷ್ಮೆಂಟ್ ನೇಮು ಅಡ್ರೆಸ್ ಅನ್ನ ಇಲ್ಲಿ ಮೆನ್ಷನ್ ಮಾಡಬೇಕು. ಇಲ್ಲಿ ನೇಮ್ ಆಫ್ ದಿ ಎಂಪ್ಲಾಯರ್, ಈಗ ಪ್ರೊಪ್ರೈಟರ್ ಇದ್ದರೆ ಅವ್ರ ನೇಮ್ ಅನ್ನು ಮೆನ್ಷನ್ ಮಾಡಬೇಕು. ಸ್ಪೆಸಿಮನ್ ಸಿಗ್ನೇಚರ್, ಇಲ್ಲಿ ಮೂರು ಕಡೆನೂ ಒಂದೇ ಸೇಮ್ ಸಿಗ್ನೇಚರ್ ಮಾಡಬೇಕು. ಮಾಡಿ ಇಲ್ಲಿ ಅಪ್ಲೋಡ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಅಪ್ಲೋಡ್ ಮಾಡಬೇಕು. ಕಾಪಿ ಆಫ್ ದಿ ವಾಲಂಟರಿ ಅಗ್ರಿಮೆಂಟ್, ಇದು ಕೂಡ ಸೇಮ್ ಫಾರ್ಮೆಟ್ ಇದೆ. ಈ ಫಾರ್ಮೆಟ್ ಅನ್ನು ನಿಮಗೆ ತುಂಬಾ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ನಾನು ಹೇಳ್ತೇನೆ ಬೇಕಂದ್ರೆ. ಇದು ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡ್ಕೊಂಡು ಇದು ಎರಡು ಇದರಲ್ಲಿ ಇರುತ್ತೆ, ಹಿಂದಿ ಮತ್ತು ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ. ಇದರಲ್ಲಿ ನೀವು ಜಸ್ಟ್ ಬೇಕಂದ್ರೆ ಇದು ಹಿಂದಿ ಲ್ಯಾಂಗ್ವೇಜ್ ಬೇಕಂದ್ರೆ ಹಿಂದಿ ಲ್ಯಾಂಗ್ವೇಜ್ ಅಷ್ಟೇ ಬಿಡ್ಕೋಬಹುದು. ಇಲ್ಲಾಂದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಷ್ಟು ಸಪರೇಟ್ ಇದನ್ನ ಡಿಲೀಟ್ ಮಾಡ್ಕೋಬಹುದು. ಹಿಂದಿ ಲ್ಯಾಂಗ್ವೇಜ್ ವರ್ಡ್ ಕನ್ವರ್ಟ್ ಮಾಡಿ ಇದು ಡಿಲೀಟ್ ಮಾಡಿ ಇದ್ರ ರಿಲೇಟೆಡ್ ಎಲ್ಲ ತುಂಬಬೇಕಿದು. ಇದು ಇದು ಕೂಡ ಅಪ್ಲೋಡ್ ಮಾಡಬೇಕು. ಇಲ್ಲಿ ಅಪ್ಲೋಡ್ ಮಾಡಿ ಆದ್ಮೇಲೆ ನೆಕ್ಸ್ಟ್ ಇದು ಸಬ್ಮಿಷನ್ ಕೇಳ್ತದೆ. ಸೇವ್ ಆಸ್ ಡ್ರಾಫ್ಟ್ ಅಂತ ಕೊಟ್ಟು ಫೈನಲ್ ಸಬ್ಮಿಟ್ ಮಾಡಬೇಕು. ಫೈನಲ್ ಸಬ್ಮಿಟ್ ಆದ್ಮೇಲೆ ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಆದ್ಮೇಲೆ ನೆಕ್ಸ್ಟ್ ನಿಮ್ದು ಡಿಜಿಟಲ್ ಸಿಗ್ನೇಚರ್ನ ಅಟ್ಯಾಚ್ ಮಾಡಿ ಅಪ್ಲೋಡ್ ಮಾಡೋದಿರ್ತದೆ. ಅದನ್ನ ಅಪ್ಲೋಡ್ ಮಾಡಿ ಆಗಬೇಕು. ಆಮೇಲೆ ನಿಮಗೆ ಇಮಿಡಿಯೇಟ್ಲಿ ರಿಜಿಸ್ಟ್ರೇಷನ್ ಮತ್ತೆ ಹೋದ ಲಾಗಿನ್ ಆದ್ರೆ ಸಿಗ್ನೇಚರ್ ಮಾಡಬೇಕು. DSC ರಿಜಿಸ್ಟ್ರೇಷನ್ ಆಗಬೇಕು. ಆದ್ಮೇಲೆ ಮತ್ತೆ ಲಾಗಿನ್ ಆದ್ರೆ ಅಲ್ಲಿ ನಿಮ್ದು ಆಟೋಮೆಟಿಕ್ ESI ಎಲ್ಲ ಡಾಕ್ಯುಮೆಂಟ್ ಕರೆಕ್ಟ್ ಇತ್ತು ಅಂದ್ರೆ ESI ನಂಬರ್ ಆಟೋಮೆಟಿಕ್ಲಿ ಇಮಿಡಿಯೇಟ್ ಬಂದಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ನಿಮ್ದು ಒಂದು 10 ಮಿನಿಟ್ಸ್ಗೆ ನಿಮ್ದು ಇಲ್ಲಿ ಬಂದಿರುತ್ತೆ. ಯೂಸಲಿ ESI ಇದ್ದು ಆಟೋಮೆಟಿಕ್ ಬಂದ್ಬಿಡುತ್ತೆ. PF ರಿಜಿಸ್ಟ್ರೇಷನ್ ನಂಬರ್ ನಿಮ್ಮ ಮೊಬೈಲ್ ಐಡಿಗೆ ಇಲ್ಲ ರಿಜಿಸ್ಟರ್ಡ್ ಮೊಬೈಲ್ ಐಡಿಗೆ ಯೂಸರ್ ID ಪಾಸ್ವರ್ಡ್ ಬಂದಿರುತ್ತೆ. ಅದನ್ನ ಚೆಕ್ ಮಾಡಿದ್ರೆ, ಇಲ್ಲಾಂದ್ರೆ ಯೂಸಲಿ ಒನ್ ಡೇ ಆಗುತ್ತೆ PF ಮಾತ್ರ, ಉಳಿದೆಲ್ಲ ಸೇಮ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ ಕೇಸ್ ಏನಾದರೂ ಈ ವಿಡಿಯೋದಲ್ಲಿ ಡೌಟ್ ಇದ್ರೆ ಕಮೆಂಟ್ ಮಾಡಿ, ಮತ್ತು ಈ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು.